ನಾನು ಹೇಗಾದ್ರೂ ಮಾಡಿ ಅವನ್ನ ಮುಗಿಸ್ತೇನೆ. ಅದು ಸಾಧ್ಯನೇ ಇಲ್ಲ. ನೀನ್ ಇಲ್ಲೇ ಅಂತ್ಯ ಆಗೋಗ್ತ್ಯಾ. ಏನಾಯ್ತು? ನನ್ನನ್ನ ಯಾರು ಹೊಡೆದು ಮೇಲೆತ್ತಾಗಾಯ್ತಲ್ಲ. ಏನಾಯ್ತು? ಅಯ್ಯೋ, ಯಾಕೆ ಕೂಗಾಡ್ತಿದ್ದಾರೆ? ಅಮ್ಮ, ಏನಾಯ್ತು? ಅವಳು ಬಂದ್ಬಿಟ್ಲು. ಯಾರು? ಯಾಯ್ ಜಾನಕಿ ಬಂದ್ಬಿಟ್ಲು. ಜಾನಕಿನ? ಹೌದು, ಆ ದೆವ್ವ ಬಂದಿದೆ. ಜಾನಕಿ ದೇವನ ನಂಬುದ್ರಿ ಬಂಧಿಸ್ಬಿಟ್ಟಿದ್ರಲ್ಲ. ಬಂಧಿಸಿದರ? ಇಲ್ಲ, ಅದು ಬಂದು ನನ್ನ ಪೂಜೆನ ಕೆಡಿಸ್ಬಿಡ್ತು. ನನ್ನ ಪೂಜೆನ ಹಾಳು ಮಾಡ್ಬಿಡ್ತು. ನೀನು ಮೊದಲು ಹೋಗಿ ಆ ನಂಬೋದಿರಿ ಬಂಧಿಸಿಟ್ಟ ಜಾಗದಲ್ಲಿ ಆ ದೆವ್ವ ಇದೆಯಾ ಇಲ್ವಾ ಅಂತ ನೋಡ್ಕೊಂಡು ಬಾ. ನೋಡ್ಕೊಂಡು ಬರ್ತೀನಿ. ಶಂಖ ಹೊಡೆದೋಗಿದೆ. ಅಯ್ಯೋ, ಇದ್ರಲ್ಲೆಲ್ವಾ ಬಂದ್ಸಿಟ್ಟಿದ್ದು? ಅಂದ್ರೆ ಜಾನಕಿ ದೇವ. ನೀವು ಹೇಳಿದ್ದು ಸರಿಯಾಗಿ ಇದೆ. ಅದು ಹೇಗೆ ಬಂತು ಗೊತ್ತಿಲ್ಲ. ಆ ದೆವ್ವ ಆಚೆಗೆ ಬಂದ್ಬಿಟ್ಟಿದೆ ನೋಡಿ. ಶಂಖ ಎಲ್ಲ ಪುಡಿ ಆಗಿದೆ. ಯಾರೋ ಅದನ್ನ ಬಿಚ್ಚಿದ್ದಾರೆ. ತಪ್ಪು ಮಾಡಿಬಿಟ್ಟಿದ್ದಾರೆ. ನನಗೆ ಒಂದು ಸಣ್ಣ ಅನುಮಾನ. ಆ ದೆವ್ವಕ್ಕೆ ಮದ್ವೆ ಅಂದ್ರೇನೆ ಆಗಲ್ಲ. ಅದು ಬಂದ್ರೆ ಒಳ್ಳೆ ತಾನೆ. ಅದೇ ಗಂಗನೇನಾದ್ರೂ ಮಾಡ್ಬಿಡುತ್ತೆ. ಇಲ್ಲ, ಆ ದೆವ್ವ ಎಲ್ಲ ಹಾಳು ಮಾಡಿಬಿಡುತ್ತೆ. ನಾನು ಮಾಡೋ ಎಲ್ಲ ಕೆಲಸನೂ ಕೆಡಿಸ್ಬಿಡುತ್ತೆ. ಆ ದೆವ್ವ ಇರಬಾರ್ದು. ಸರಿ, ನಾನೀಗ ತಕ್ಷಣ ಅಣ್ಣನ ಹತ್ರ ಹೋಗಿ ಆ ನಂಬೂದ್ರನ್ನ ಕರೆಸಿ ಆ ದೆವ್ವನ ಕಟ್ಟಾಕಿಸ್ಬಿಡ್ತೀನಿ. ನೀನ್ ಹೇಳ್ತಿರೋರು ಇಲ್ಲಿ ಬಂದ್ರೆ ನಾನಿಲ್ಲಿರೋದು ಗೊತ್ತಾಗತ್ತೆ. ನನ್ನ ಕೆಲಸ ಮುಗಿಯೋವರೆಗೂ ಅವನಿಲ್ಲಿಗೆ ಬರಬಾರದು. ಹಾಗಾದ್ರೆ ಆ ನಂಬೋದ್ರೆ ಬರ್ಲಿಲ್ಲ ಅಂದ್ರೆ ಆ ದೆವ್ವನ ಹೇಗೆ ಕಟ್ಟಾಕೋದು? ಆ ದೆವ್ವನ ನಾನು ಕಟ್ಟ ಹಾಕ್ತೀನಿ. ನೀವಾ? ಅದು ಹೊರಗಡೆ ಬಂದಿರೋ ವಿಷಯನ ಯಾರಿಗೂ ಹೇಳಬೇಡ. ಅಯ್ಯೋ, ಶಂಖ ಅಲ್ಲಿಲ್ಲ ಅಂದ್ರೆ ಅಣ್ಣಂಗ್ ಗೊತ್ತಾಗ್ಬಿಡುತ್ತಲ್ಲ.
ಅದೇ ರೀತಿ ಶಂಖನ ನಾನಲ್ಲಿಡ್ತೀನಿ. ದೇವ್ರೆ, ಅದೇ ರೀತಿ ಶಂಖಕ್ಕೆ ನಾನು ಎಲ್ಲಮ್ಮ ಹೋಗ್ಲಿ? ಇದನ್ನ ತಗೊಂಡು ಹೋಗಿ ಅದೇ ಜಾಗದಲ್ಲಿಡು. ಸರಿ. ಹೋಗು. ಹೊರಗೆ ಬಂದಿರೋ ಆತ್ಮನ ನಾನು ಬಂಧಿಸ್ಲೇಬೇಕು. ತಕ್ಷಣ ಮಧ್ಯರಾತ್ರಿ ಪೂಜೆಗೆ ವ್ಯವಸ್ಥೆ ಮಾಡಲೇಬೇಕು. ಆಯ್ತು, ಖಂಡಿತ ಮಾಡ್ತೀನಿ. ಮಾಡ್ತೀನಿ. ನನ್ನೇ ಆಟ ಆಡಿಸ್ತೀಯಾ? ಅಲ್ಲ, ಈ ಮದ್ವೆ ಆಗಕ್ಕೆ ಹೇಗ್ ಬಿಟ್ರಿ? ಅವತ್ ನೋಡಿದ್ರೆ ಅದೇನೋ ಆಸ್ತಿ ಗೀಸ್ತಿ ಅಂತ ಬುರ್ಡೆ ಬಿಡ್ತಿದ್ರಿ. ಇವಾಗ ಎಲ್ಲ ಬಿಟ್ಕೊಟ್ಬಿಟ್ಟಿದ್ದೀರಲ್ಲ. ಅದೊಂದು ದೊಡ್ಡ ಕತೆ. ಕತೆನಾ? ಏನದು ಕತೆ? ಅವತ್ತು ಆ ಹಳ್ಳಿ ಹುಡುಗಿಯಿಂದ ಮೋಸ ಹೋದ್ರಿ, ಇವತ್ತು ಈ ಕೆಲಸದವಳಿಂದ ಮೋಸ ಹೋಗ್ತಿದ್ದೀರಾ. ಓ ಬೆಳಿಗ್ಗೆ ಅದೇನು ಕೇಳ್ತೀಯ? ಗಿವ ಗಿವ ಅಂತ ಏನೇನೋ ಆಗೋಯ್ತಪ್ಪ. ನಿಂಗೆ ಅವೆಲ್ಲ ಗೊತ್ತಿಲ್ಲ. ದೆವ್ವನ? ಯಾವ ದೆವ್ವ? ಜಾನಕಿ ದೆವ್ವ. ಜಾನಕಿ ದೆವ್ವನ? ಏನ್ ಸರ್ ನೀವು ಈಗಿನ ಕಾಲದಲ್ಲೂ ದೆವ್ವ ಭೂತ ಅಂತೆಲ್ಲ ಕತೆ ಹೇಳ್ತಿದ್ದೀರಲ್ಲ ಸರ್. ಸರ್, ನನಗೆ ಗೊತ್ತಿರೋ ಒಂದು ವಿಷಯ ಹೇಳ್ತೀನಿ. ಆ ಕೆಲ್ಸದ ಹುಡುಗಿ ಭಾಳ ಚಾಲು ಇದ್ದಾಳೆ. ಚೆನ್ನಾಗಿ ಸ್ಕೀಮ್ ಹಾಕಿ ಆಸ್ತಿ ಹೊಡ್ಕೋತಿದ್ದಾಳೆ. ಸರ್, ನಿಮ್ಗೆ ಬದುಕಕ್ಕೆ ಗೊತ್ತಿಲ್ಲ ಸರ್. ಈಗಲೂ ಏನು ಕೈ ಮೀರಿಲ್ಲ. ಇನ್ನೂ ಒಂದು ರಾತ್ರಿ ಸಮಯ ಇದೆ. ನೀವೊಂದು ಕೆಲಸ ಮಾಡಿ, ಜಾನ್ಕಿನ ಮುಗಿಸ್ದಾಗೆ ಇವಳನ್ನು ಮುಗಿಸ್ಬಿಡಿ. ಆಸ್ತಿನ ಹಂಚ್ಕೊಂಡ್ಬಿಡೋಣ. ನನಗೇನು ಸಮಸ್ಯೆ ಇಲ್ಲ. ನಿಮ್ಗೇನಾದರೂ ಹೆಲ್ಪ್ ಬೇಕು ಅಂದರೆ ಕೇಳಿ, ಮಾಡಿಬಿಟ್ಟು ಫ್ಲೈಟ್ ಹತ್ತೀನಿ. ಏನಂತೀರಾ? ಒಂದು ನಿಮಿಷ ಬಂದೆ. ಎಲ್ಲಿ ಹೋಗ್ತಿದ್ಯಾ?
ಯಾರದು? ಬಾಗಲ್ ತೆಗೀರಿ. ಯಾರದು? ದಯವಿಟ್ಟು ಯಾರದು ಆಟ? ಹಲೋ, ಬಾಗಲ್ ತೆಗೀರಿ ಪ್ಲೀಸ್. ಬಾಗಲ್ ತೆಗೀರಿ ಪ್ಲೀಸ್. ಯಾರಾದ್ರೂ ಬಾಗಲ್ ತೆಗೀರಿ ಪ್ಲೀಸ್ ಪ್ಲೀಸ್. ಯಜಮಾನ್ರೆ, ಕಾಫಿ. ಗುಡ್ ಮಾರ್ನಿಂಗ್ ಮಾವ. ಗುಡ್ ಮಾರ್ನಿಂಗ್ ಹೇಳಿ ಅಂದ್ರೆ ಪರವಾಗಿಲ್ಲ ಮಾವ. ರಾತ್ರಿ ಎಷ್ಟೇ ಗುಂಡು ಹಾಕಿದ್ರು ಬೆಳಗ್ಗೆ ಇಷ್ಟು ಬೇಗ ಎದ್ಬಿಡ್ತೀರಾ? ಅಯ್ಯೋ, ನೀವೊಬ್ರು, ನಾನು ಎಲ್ಲಿ ಎದ್ದೋಳ್ತೀನಿ. ತಲೆದೋವು ಎದ್ದೋಳುವಂಗ ಮಾಡ್ಬಿಡ್ತು. ರಾತ್ರಿ ತುಂಬಾ ಲೇಟ್ ಆಯ್ತಾ? ಫ್ಲೈಟ್ಗೆ ಹೋಗೋ ಅವಸರದಲ್ಲಿ
ಬಾಲಾಜಿ ನನಗೂ ಹೇಳ್ದೆ ಹೋಗ್ಬಿಟ್ಟಿದ್ದಾನೆ. ಅವನು ನನಗೆ ಹೇಳ್ದೆ ಹೋಗಿದ್ದಾನೆ. ಏನ್ ಹೀಗೆ ಹೇಳ್ತಾ ಇದ್ದೀರಾ? ಹೌದು ಅಳಿಯಂದ್ರೆ, ರಾತ್ರಿ 11:15ವರೆಗೂ ನನ್ನ ಜೊತೆ ಕುಡಿತಾ ಇದ್ದ. ಬಂದೆ ಅಂತ ಹೋದ, ಹಂಗೆ ಮಾಯ ಆಗ್ಬಿಟ್ಟಿದ್ದಾನೆ. ಅವ್ನು ನಿಮ್ಮ ಹತ್ರ ಹೇಳೇ ಹೋಗಿರ್ತಂತಾನೆ. ನಶೆ ಜಾಸ್ತಿ ಆಗಿ ನಿಮ್ಗೆ ಅದು ಗೊತ್ತಾಗಿರಲ್ಲ ಅಷ್ಟೇ. ಅಳಿಯಂದ್ರ, ನಾನು ಎಷ್ಟೇ ಕುಡಿಲೆ ಸ್ಟಡಿಯಾಗಿರ್ತೀನಿ ಗೊತ್ತಾ. ನಶೆಲೊಬ್ಬ ಊರಿಗೆ ಹೋಗಿರೋದೇ ಗೊತ್ತಿಲ್ಲ ನಿಮ್ಗೆ, ಇನ್ ನೀವು ಹೋಗಿ ಸ್ಟಡಿ ಆಗಿರ್ತೀರಾ? ಹೋಗಿ ಮವ, ಕಾಫಿ ಕುಡ್ದು ಸ್ನಾನ ಮಾಡಿ ಫ್ರೆಶ್ ಆಗಿ ಹೋಗಿ. ಸ್ನಾನ ಮಾಡೇ ಬಂದು ಕೂತಿದ್ದಲ್ವಾ, ಅಷ್ಟೊಂದು ಗಬ್ಬುಡಿತಾ ಇದ್ಯಾ? ಇಲ್ವಲ್ಲ. ಹೌದು, ಬಾಲಾಜಿ ಹೇಳಿ ಹೋಗಿರೋದು ಗೊತ್ತಾಗದಿರೋಷ್ಟು ಕುಡಿದ್ಬಿಟ್ಟಿದ್ದೀನ. ಅಂದ್ರೆ ನಿಜಕ್ಕೂ ನೆನೆ ಜಾಸ್ತಿ ಆಗಿದೆ ಅಂತಾಯ್ತು. ಇನ್ಮೇಲೆ ಕುಡಿಲೇಬಾರ್ದಪ್ಪ. ಸರಿ ಬಾ ಬಂದೆ ಬಂದೆ. ದೇವಿ, ಏನೇ ಅದು? ಅರುಣ್ ಮದುವೆ ಅಲ್ವಾ, ಎಷ್ಟೇ ಆದ್ರೂ ಸೋದರಡಿಯ, ಅದಕ್ಕೆ ಶಾಪಿಂಗ್ ಮಾಡ್ಕೊಂಡು ಗಿಫ್ಟ್ ಎಲ್ಲ ತಗೊಂಡ್ ಬಂದಿದ್ದೀನಿ. ಒಂದ್ ಗಿಫ್ಟ್ ಸಾಕಾಗಿತ್ತಲ್ವಾ, ಯಾಕೆ 2 ಗಿಫ್ಟ್ ತಂದೆ? ಅದು ನಾನು ಅವ್ರ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀನಿ ಅಂತ ಎಲ್ರಿಗೂ ಗೊತ್ತಾಗ್ಬೇಕಲ್ವಾ, ಅದಕ್ಕೆ ತಗೊಂಡ್ ಬಂದಿದ್ದೀನಿ. ಹೌದು, ಅಂಥದ್ದೇನ್ ತಂದಿದ್ಯಾ? ಅಯ್ಯೋ, ಅದನ್ನೆಲ್ಲ ಈಗ ಹೇಳೋಕ್ಕಾಗತ್ತಾ? ಮದುವೆ ದಿನ ಎಲ್ಲರೂ ನೋಡ್ತಿರಲ್ಲ, ಅವಾಗ ನೋಡಿದ್ರಾಯ್ತು. ಬಾ 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 ಬಾ, ಬಾ. ನಿಮ್ ತಂಗಿ ಏನೇ ಮಾಡಿದ್ರು ಎಲ್ರೂ ಮಾತಾಡ್ಕೊಳ್ಳೋ ಹಾಗೆ ಮಾಡ್ತಾರೆ. ಹೌದಮ್ಮ, ಅವಳನ್ನ ನೀನೇ ಮೆಚ್ಚಬೇಕು. ಅವರೇ ಅಷ್ಟೆಲ್ಲ ತಂದಿರ್ಬೇಕಾದ್ರೆ ನಾನ್ ತರ್ದಿದ್ರೆ ಹೇಗೆ? ನಾನು ನಮ್ಮ ಯಜಮಾನ್ರಿಗೆ ಹೇಳಿ ಗಿಫ್ಟ್ ತರೋದಕ್ಕೆ ಹೇಳ್ತೀನಿ. ಏನು, ನೀವು ಗಿಫ್ಟ್ ತರೋದಕ್ಕೆ ಹೋಗಲ್ವಾ? ಹಾ, ಈ ಮದ್ವೆ ಅಟೆಂಡ್ ಮಾಡ್ತಿರೋದೇ ಒಂದ್ ದೊಡ್ಡ ಗಿಫ್ಟು. ನೀವೇ ಸುಮ್ನೆ ಇರ್ಬೇಕಾದ್ರೆ ದೇವಿ ಮಾತ್ರ ಯಾಕೆ ಹಾರಾಡ್ತಿದ್ದಾಳೆ? ಅವಳೇನೋ ಕಾರಣ ಇಟ್ಕೊಂಡೇ ಇದೆಲ್ಲ ಮಾಡ್ತಾ ಇದ್ದಾಳೆ ಅಂತ ಗೊತ್ತಾಗ್ತಿದೆ, ಆದ್ರೆ ಅದೇನು ಅಂತ ಗೊತ್ತಾಗ್ತಿಲ್ಲ. ಇವನು ಒಳಗಡೆ ಬಂದ್ರೆ ಸರಿ ಹೋಗ್ಲಾ? ನೋಡು, ಇಲ್ಲೇ ಇಟ್ಬಿಡು. ಒಳಗಡೆ ಇಟ್ಬಿಡ್ತೀನಮ್ಮ. ಅಯ್ಯೋ ಬೇಡಪ್ಪ, ನಾನ್ ತಗೊಂಡೋಗ್ತೀನಿ, ಇಲ್ಲೇ ಇಡು, ಹೋಗು. ಸರಿ ಅಮ್ಮ. ಏನ್ ನೋಡ್ತಾ ಇದ್ದೀರಾ? ನೀವ್ ಹೇಳಿದ ಪೂಜಾ ಸಾಮಾನೆಲ್ಲ ಹಾಗೆ ತಗೊಂಡ್ ಬಂದ್ರೆ ಸಂದೇಹ ಬರುತ್ತಲ್ವಾ, ಅದಕ್ಕೆ ಎಲ್ಲ ಗಿಫ್ಟ್ ಪ್ಯಾಕ್ ಮಾಡ್ಕೊಂಡು ತಗೊಂಡ್ ಬಂದಿದ್ದೀನಿ. ಇಷ್ಟೇ ತಾನೇ ನೀವು ಕೇಳಿದ್ದು? ನೋಡಿ, ನೀವು ಕೇಳ್ದ ಹಾಗೇನೆ ಆ ಮಡ್ಡಿ, ಸಾಂಬ್ರಾಣಿ, ಅಡಿಕೆ, ವಿಳ್ಳೆದೆಲೆ ಪ್ರತಿಯೊಂದು ತಂದಿದ್ದೀನಿ. ನೀವು ದಯವಿಟ್ಟು ಪೂಜೆ ಶುರು ಮಾಡಿ. ಪೂಜೆ ಈಗ ಶುರು ಮಾಡಕ್ಕಾಗಲ್ಲ, ರಾತ್ರಿನೇ ಮಾಡಬೇಕು. ನೋಡಿ ಮಾ, ನಾನ್ ನಿಮ್ಮನ್ನ ಪೂರ್ತಿಯಾಗಿ ನಂಬಿದ್ದೀನಿ. ನೀವೇ ಹೇಗಾದ್ರೂ ಈ ಕೆಲಸನ ಮಾಡ್ಕೊಡ್ಬೇಕು. ನನ್ನನ್ನ ನಂಬಿದೀಯಲ್ವಾ? ನಿನಗ್ ಮೋಸ ಮಾಡಲ್ಲ. ನೀನು ಹೋಗಿ ನಿನ್ನ ಕೆಲಸ ಮಾಡು. ಇನ್ನು ನಾನು ನನ್ನ ಕೆಲಸ ಮಾಡ್ತೀನಿ. ಮುಹೂರ್ತ ಸಮಯ ಬಂತು ಅಂತ ಹೇಳ್ತಿದ್ದಾರೆ. ನಾನು ಅಲ್ಲಿಲ್ಲ ಅಂದ್ರೆ ಅವ್ರಿಗೆಲ್ಲ ಸಂದೇಹ ಬಂದ್ಬಿಡುತ್ತೆ. ನಾನು ಹೋಗ್ತೀನಿ.
ಜಾನಕಿ ದೆವ್ವಾಗಿ ಅರುಣ್ಣ ಕಾಪಾಡುತ್ತಾ? ಈಗ ನನ್ನಿಂದ ನಿನ್ನನ್ನ ಯಾರು ಕಾಪಾಡ್ತಾರೋ ನಾನು ನೋಡ್ತೀನಿ. ಜಾನಕಿ ದೆವ್ವಾಗಿ ಅರುಣ್ಣ ಕಾಪಾಡುತ್ತಾ? ಈಗ ನನ್ನಿಂದ ನಿನ್ನನ್ನ ಯಾರು ಕಾಪಾಡ್ತಾರೋ ನಾನು ನೋಡ್ತೀನಿ. चंद्राय मंगलाय बुधाय च गुरुशुक्र शनिभ्यश्च राहुवे केतुवे नमः। आदिदेव नमस्तुभ्यं प्रसीद मम भास्करः। दिवाकर नमस्तुभ्यं प्रभाकर नमोस्तुते। सप्ताश्वरतमारूढं प्रचण्डकश्यपात्मजं श्वेतपद्मं हरं देवं तं सूर्यं प्रणमाम्यहं। सर्वाङ्गे सर्ववरदे सर्वदुष्टभयङ्करे सर्वदुःखहरे देवे महालक्ष्मी नमोस्तुते। ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವ. ಬರಲ್ಲ ಅಂತ ಅನ್ಕೊಂಡಿದ್ದೆ, ಸರಿಯಾದ ಸಮಯಕ್ಕೆ ಬಂದಿದ್ಯಾ. ನಾನ್ ಬರ್ದೆ ಮದ್ವೆ ಹೇಗಪ್ಪ ನಡೆಯುತ್ತೆ? ಅದು ಅಲ್ದೆ ಅರುಣ್ ಸುಮ್ನೆ ಬಿಟ್ಬಿಡ್ತಾನ? ಸರಿ ಮುಂದುವರ್ಸಿ. ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರಃ ಸೂರ್ಯದೇವತಾಭ್ಯೋ ನಮಃ. ಭೂ ಪ್ರಾರ್ಥನೆ ಮಾಡಿಕೊಂಡು ಭೂಮಿಗೆ ನವಗ್ರಹ ಧಾನ್ಯಗಳನ್ನು ಹಾಕಿ ಸ್ವಾಮಿ. ಎಲ್ಲರೂ ನವಗ್ರಹ ಧಾನ್ಯಗಳನ್ನ ಭೂತಾಯಿಗೆ ಪ್ರಾರ್ಥನೆ ಮಾಡಿಕೊಂಡು ಭೂಮಿಗೆ ಎಲ್ಲ ಅರ್ಪಿಸಿ ಎಲ್ಲ ನಿಮ್ಮ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರ್ಲಿ ಅಂತ. ಅದು ಕೊಡಮ್ಮ, ನೀ ಹಾಕು. ಪ್ರಾರ್ಥನೆ ಮಾಡ್ಕೊಳ್ಳಿ, ದಂಡವನ್ನು ಭೂಮಿಗೆ ಇಡಿ. ಸರಿ ಸರಿ, ಬನ್ರಮ್ಮ ಬನ್ನಿ. ಸರಿ, ನೀನು ಬಾಮ್ಮ, ನೀವು ಬನ್ನಿ ಬನ್ನಿ ಬನ್ನಿ. ನಿಧಾನ ನಿಧಾನ ನಿಧಾನ. ನವಗ್ರಹ ದೇವತಾಭ್ಯೋ ನಮಃ. ಓಂ ಸಮುದ್ರವಸನೆ ದೇವಿ ಪರ್ವತಸ್ಥನೆ ಮಂಡಲೇ ವಿಷ್ಣುಪತ್ನೇ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವ ಮೇ. ಓಂ ಭೋ ಮಹಾಲಕ್ಷ್ಮೀ ನಮಃ. ದೇವಲಗ್ನಂ ಸುದಿನಂ ತದೇವ ತಾರಾಬಲ
ಬಲಂ ಚಂದ್ರಬಲಂ ತದೇವ ಲಕ್ಷ್ಮೀಪತೆ ಹರಿದ್ರಾ ಕುಂಕುಮಂ ಸಮರ್ಪಯಾಮಿ. ಓಂ ಮಹಾಗಣಾಧಿಪತಯೇ ನಮಃ. ಇಬ್ರು ಹಾರ ಬದಲಾಯಿಸ್ಕೊಳ್ಳಿಪ್ಪ. ಸ್ವಸ್ತಿ ಶ್ರೀ ವಿಜಯೋಭ್ಯೋದಯ ಶಾಲಿವಾಹನ ಶಕ ಅಕ್ಷಯನಾಮ ಸಂವತ್ಸರದ ಉತ್ತರಾಯಣ ಮಾರ್ಗಶಿರ ಮಾಸ ಶುಕ್ಲ ಪಕ್ಷ ಪಂಚಮಿಯಂದು ರಾವ್ ಬಹದ್ದೂರ್ ಶ್ರೀ ಚನ್ನಪ್ಪನವರ ವಂಶಸ್ಥರಾದ ಶ್ರೀಮತಿ ಮಂಜುಳಾ ಮತ್ತು ಶ್ರೀ ರಾಜಶೇಖರ್ ರವರ ಪುತ್ರ ಚಿರಂಜೀವಿ ಅರುಣ್ ಕುಮಾರ್ ಎಂಬ ವರನಿಗೆ ಬೈಲಹಳ್ಳಿ ಶ್ರೀ ಮಾದಪ್ಪನವರ ಪುತ್ರಿ ಚಿರಂಜೀವಿ ಸೌಭಾಗ್ಯವತಿ ಗಂಗಾ ಎಂಬ ಕನ್ಯಾರತ್ನವನ್ನು ಕೊಟ್ಟು ದಿನಾಂಕ 19/4/2017 ವಿವಾಹ ಮಹೋತ್ಸವವನ್ನು ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ. ಎಲ್ಲಿ ತಾಂಬೂಲ ಬದಲಾಯಿಸ್ಕೊಳ್ಳಿ. ಯಜಮಾನ್ರೆ ಪೂಜೆ ಎಲ್ಲ ನಿರ್ವಿಘ್ನವಾಗಾಯ್ತಾ? ಚೆನ್ನಾಗಾಯ್ತಾ? ಚೆನ್ನಾಗಾಯ್ತು ಸ್ವಾಮಿ, ಸಂತೋಷ. ನಾನು ದೆವ್ವನ ಬಂಧಿಸೋಕೆ ಪೂಜೆ ಶುರು ಮಾಡ್ತೀನಿ. ಪೂಜೆ ಮುಗಿಯೋದಕ್ಕೆ ಇನ್ನು 2 ಗಂಟೆ ಆಗುತ್ತೆ. ಸರಿ. ಈ ಹೊತ್ತಲ್ಲಿ ನೀವು ಯಾರು ಇಲ್ಲಿರಬಾರದು. ನಾವು ಹೊರಗಡೆ ಇರ್ತೀವಿ, ನೀವು ನೆಮ್ಮದಿಯಾಗಿ ಪೂಜೆ ಮುಗಿಸಿ. ಆದ್ರೆ ಅದಕ್ಕೆ ಮುಂಚೆ ನೀವು ನಮ್ಗೊಂದು ಸಹಾಯ ಮಾಡಬೇಕು. ಏನು? ಆವತ್ತಿನ ಹಾಗೆ ಜೋರಾಗಿ ಮಂತ್ರ ಹೇಳಿ ಮಲಗಿದ್ದವ್ರನ್ನೆಲ್ಲ ರೂಮ್ ಹತ್ರ ಬರೋ ಹಾಗೆ ಮಾಡಿದೆ. ಸ್ವಲ್ಪ ನಿಧಾನವಾಗಿ ಮಂತ್ರ ಹೇಳಿದ್ರೆ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿದ ತಪ್ಪನ್ನ ಮತ್ತೆ ಮಾಡೋದಿಲ್ಲ. ನಿನಗೆ ತೊಂದರೆ ಆಗದೆ ಇದ್ದ ಹಾಗೆ ಹೇಗೆ ಪೂಜೆ ಮಾಡೋದು ಅಂತ ನನಗ್ ಗೊತ್ತು. ನೀವಿನ್ನು ಹೋಗಬಹುದು. ಅಲ್ಲ, ಆ ನಂಬೋದ್ರಿ ಬಂದು ದೆವ್ವನ ಬಂಧಿಸೋದಕ್ಕೆ 6 ಗಂಟೆ ತಗೊಂಡ್ರು. ನೀವ್ 2 ಗಂಟೆಲೇ ಬಂಧಿಸ್ಬಿಡ್ತೀರಾ? ನನ್ನ ಮೇಲೆ ನಂಬಿಕೆ ಇಲ್ವಾ ನಿಮಗೆ? ಅಯ್ಯೋ, ಇಲ್ಲ ಹಾಗೇನಿಲ್ಲ. ಸುಮ್ನೆ ತಿಳ್ಕೊಳ್ಳೋಣ ಅಂತ ಕೇಳಿದೆ ಅಷ್ಟೇ. ನನಗೆ ಪೂಜೆಗೆ ಸಮಯ ಆಯ್ತು. ನೀವಿಬ್ರು ಹೊರಗಡೆ ಇರಿ. ಸರಿ, ಬರೆ. ಏನಮ್ಮ ನೀನು? ಮದ್ವೆ ನಿಲ್ಸೋದಕ್ಕೆ ಬೇರೆ ದಾರಿನೇ ಸಿಗ್ಲಿಲ್ವಾ ನಿಂಗೆ? ಜೂಳೊಬ್ಳು ಮಂತ್ರವಾದಿ ಹೆಂಗ್ಸಿನ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಕರ್ಕೊಂಡ್ ಬಂದು ರೂಮಲ್ಲಿಟ್ಟು ಪೂಜೆ ಮಾಡಿಸ್ತಿದ್ಯಲ್ಲ. ಯಾರಿಗಾದ್ರೂ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನಮ್ಮ ಮಾಡ್ತೀಯಾ? ಏನ್ ನಡೆದ್ರು ಅದನ್ನ ಆಮೇಲೆ ನೋಡ್ಕೋತೀನಿ. ಸದ್ಯಕ್ಕೆ ಮದ್ವೆ ನಡಿಬಾರ್ದು. ಅದಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ. ಅಮ್ಮ, ಈ ಹೆಂಗ್ಸು ಎಲ್ಲ ಸರಿಯಾಗಿ ಮಾಡ್ತಾಳೆ ಅಂತ ನಂಗೆ ಅನ್ನಿಸ್ತಾನೆ ಇಲ್ಲ. ನೋಡು, ನೀನ್ ಅವಳನ್ನ ಸಾಧಾರಣದವಳು ಅಂತ ಅನ್ಕೋಬೇಡ. ಅವಳ ಹತ್ರ ತುಂಬಾ ದೈವಶಕ್ತಿ ಇದೆ. ಅಂದ್ಕೊಂಡಿದ್ದನ್ನ ಸಾಧಿಸ್ತೆ ಅವಳು ಬಿಡೋದೇ ಇಲ್ಲ. ಓಂ ಮಹಾರುದ್ರೇ ನಮಃ. ಓಂ ನಿಷಿದ್ಧ ಸಿದ್ಧೇ ನಮಃ. ಓಂ ಸಿದ್ಧೇ ಅಮ್ಮ, ಬಾಮ ನನ್ ರೂಮ್ಗೆ ಹೋಗೋಣ. ಯಾವಳಿ ಪೂಜೆ ನಡೆಯುವಾಗ ಯಾರಾದ್ರೂ ಬಂದ್ರೆ ಎಲ್ಲ ಹಾಳಾಗಿ ಹೋಗುತ್ತೆ. ನಾವ್ ಇಲ್ಲೇ ಇದ್ರೆ ತಾನೆ ಯಾರಾದ್ರೂ ಬಂದ್ರ ಅಂತ ನೋಡೋಕ್ಕಾಗೋದು. 2 ಗಂಟೆ ಹೇಗಮ್ಮ ಕಾಯ್ತಾ ಇರೋದಕ್ಕಾಗುತ್ತೆ? ಏನೇ ಹೇಳ್ತಿದ್ಯಾ? ಬ್ಯಾಂಕ್ ಅಲ್ಲಿರೋ ದುಡ್ಡು ತಗೊಳ್ಳೋದಕ್ಕೇನೆ ಇಡೀ ದೇಶನೇ ದಿನಗಟ್ಲೆ ಕಾಯ್ತಾ ಇರುತ್ತೆ. ಅಂಥದ್ರಲ್ಲಿ ಕೋಟಿ ಕೋಟಿ ಆಸ್ತಿಗೋಸ್ಕರ 2 ಗಂಟೆ ಕಾದ್ರೆ ಏನು ಸೊರಗ ಹೋಗಲ್ಲ. ಬಾಯಿ ಮುಚ್ಕೊಂಡು ನಿಂತ್ಕೊ.
ಏನಾಗ್ತಿದ್ಯಾ? ಅಮ್ಮ, ಮದ್ವೆ ಕೆಲಸದಲ್ಲಿ ಆ ಕಡೆ ಈ ಕಡೆ ಅಂತ ಓಡಾಡ್ತಾನೆ ಇದ್ದೆ. ನಿಮ್ ರೂಮ್ನ ಕ್ಲೀನ್ ಮಾಡೋದೇ ಮರ್ತೋಯ್ತು. 10 ನಿಮಿಷ ಇಲ್ಲೇ ಇರಿ, ನಾನ್ ಹೋಗಿ ಕ್ಲೀನ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಅಯ್ಯೋ ಬೇಡ, ನಾಳೆ ಗುಡ್ಸಿದ್ರಾಯ್ತು, ಹೋಗು. ಹಾಗಾದ್ರೆ ಸ್ಪ್ರೇ ಮಾತ್ರ ಹಾಕೋಗ್ತೀನಿ. ಅಯ್ಯೋ ಬೇಡ ಕಣೆ, ಬೇಡ. ಅಮ್ಮ ಅಮ್ಮ, ಏನಮ್ಮ ರೂಮಲ್ಲೆಲ್ಲ ಹೊಗೆ? ಎಲ್ಲೋ ಬೆಂಕಿ ಹತ್ಕೊಂಡಿದೆ ಅನ್ಸುತ್ತೆ. ಅಯ್ಯೋ, ಅದೆಲ್ಲ ಏನು ಇಲ್ಲ ಕಣೆ. ಶಾಂತಿಗೆ ನೆಗಡಿ ಆಗಿದೆ, ಅದಕ್ಕೆ ಶಾಖವಾಗಿರೋದಕ್ಕೆ ಬಿಸಿ ಕೆಂಡಕ್ಕೆ ಸಾಂಬ್ರಾಣಿ ಹಾಕಿದಿರಿ. ಸಾಕಾ? ಹೋಗು. ಸರಿಮಾ. ಏಯ್ ನೋಡು, ಇಲ್ಲಿ ಹೊಗೆ ಹಾಕಿರೋದ್ ಬಗ್ಗೆ ಮನೆಗೆಲ್ಲ ಹೋಗಿ ಡಂಗೂರ ಸಾರ್ಬಿಡ್ಬೇಡ, ಗೊತ್ತಾಯ್ತಾ? ಆಯ್ತಮ್ಮ. ಚೂರ್ ಸಂಧಿ ಸಿಕ್ಕಿದ್ರೆ ಸಾಕು, ಈ ಹೊಗೆನೋ ಹೊರಗಡೆ ಬಂದ್ಬಿಡುತ್ತೆ. ಸದ್ಯ ಈ ದೇವ್ರ ಕಾಪಾಡ್ದ, ಏನೂ ಆಗಲ್ಲ. ದೇವ್ಸೇನಾ, ಅಮ್ಮ, ದೇವ್ಸೇನಾ, ಅಮ್ಮ, ದೇವ್ಸೇನಾ, ನನ್ ಚಿನ್ನ. ಅಮ್ಮನ್ ನೋಡ್ದೆ ಬೇಜಾರಾಯ್ತಾ? ಹೌದಮ್ಮ. ನನ್ನನ್ ಬಿಟ್ಟು ಎಲ್ಲಿಗೋಗಿದ್ದೆ? ಈಗ ಅಮ್ಮ ಬಂದಿದ್ದೀನಲ್ಲ, ಇನ್ ಮುಂದೆ ನಿನ್ ಜೊತೆನೇ ಇರ್ತೀನಿ. ನಾನೇನಾದ್ರೂ ತಪ್ಪು ಮಾಡಿದ್ದೀನಮ್ಮ? ಇಲ್ಲ ಚಿನ್ನ. ಹಾಗಾದ್ರೆ ಯಾಕಮ್ಮ ಬರ್ದೇ ಹೋದೆ? ದೇವ್ಸೇನಾ, ಈಗ ಅಮ್ಮ ಬಂದಾಯ್ತಲ್ಲ, ಇನ್ ಮುಂದೆ ನಿಂಗೆ ಯಾವ ತೊಂದ್ರೆನೂ ಆಗಲ್ಲ. ನೀನ್ ಹೀಗೆಲ್ಲ ಹೇಳಿದ್ರೆ ನಾನ್ ನಂಬಲ್ಲ. ಈಗ ನಂಬ್ತ್ಯಾ? ಈಗ ನೀನ್ ಪ್ರಾಮಿಸ್ ಮಾಡಿದ್ರೆ ತಾನೇ ನಂಬೋದು. ಹೇ, ಮೆಲ್ಲಿಗೆ ಮಾತಾಡು, ಅಪ್ಪ ಮಲಗಿದ್ದಾರೆ. ಹಾಗಾದ್ರೆ ಪ್ರಾಮಿಸ್ ಮಾಡು. ಶಕ್ತಿಸ್ತೆ ಶಕ್ತಿ ವಿಗ್ರಹ. ಏನಮ್ಮ ಆಯ್ತು? ಏನಿಲ್ಲ, ನೀನ್ ಮಲ್ಗೋ. ನೀನ್ ಪ್ರಾಮಿಸ್ ಮಾಡಿದ್ರೆ ತಾನೇ ಮಲ್ಗೋದು. ಅಲ್ವಾ, ನಾನ್ ನಿನಗ್ ಮೋಸ ಮಾಡಲ್ಲ, ನಿನ್ ಜೊತೆನೇ ಇರ್ತೀನಿ. ಬೆಳಿಗ್ಗೆ ಅಪ್ಪನ್ ಮದ್ವೆ ಅಲ್ವಾ, ನೀನ್ ಬೇಗ ಹೇಳ್ಬೇಕು. ಮಲ್ಕೋ, ಬಾ. ಕಣ್ಮುಚ್ಚು.
ಜಗದ್ಧಾತ್ರಿ ನಮೋಸ್ತುತೆ. ಅಮ್ಮ ಈ ಕಡೆ ಬಾ ಅಮ್ಮ, ನಾನ್ ನೋಡ್ತೀನಿ. ಯಾವಳಿ ಇವಳು? ಗಿರಮ್ಮ. ಸೂಕ್ಷ್ಮಾತಿ ಸೂಕ್ಷ್ಮ ರೂಪೇ ಚ ಪ್ರಾಣಾಪಾನಾದಿ ರೂಪಿಣಿ ಭಾವ ಭಾವ ಸ್ವರೂಪೇ ಚ ಜಗದ್ಧಾತ್ರಿ ನಮೋಸ್ತುತೆ. ಕಾಲಾದಿ ರೂಪೇ ಕಾಲೇಶೇ ಕಾಲ ಕಾಲ. ಏನ್ ಕಾಣಿಸ್ತು? ಅಮ್ಮ ಆ ಹೆಂಗ್ಸು ಈಗ್ಲೇ ಪೂಜೆ ಮುಗಿಸೋ ತರ ಕಾಣಿಸ್ತಾ ಇಲ್ಲ. ರಾತ್ರಿ ಪೂರ್ತಿ ಹೀಗೆ ಪಿಳಿ ಪಿಳಿ ಅಂತ ಕಣ್ಬಿಟ್ಕೊಂಡು ಇರ್ಬೇಕು ಅನ್ಸುತ್ತೆ. ಸುಮ್ನೆ ಏನು ಗೊತ್ತಿಲ್ದೇ ಇರೋರ್ ತರ ಮಾತಾಡ್ಬೇಡ. ಅವಳು ಪೂಜೆ ಮಾಡ್ತಿರೋ ವಿಧಾನ ನೋಡಿದ್ರೆ ಈ ಮನೇಲಿ ನನ್ನ ಪಾಲಿಗೆ ಏನೋ ಒಳ್ಳೇದ್ ನಡಿಬೇಕಾಗಿರೋದು ಬಹಳ ಬೇಗ ನಡೆದು ಬಿಡುತ್ತೆ. ಏನ್ರಿ ನೀವೇನ್ರಿ ಈ ಹೊತ್ತಲ್ಲಿ ಮಲಗ್ಲಿಲ್ವಾ? ಮಲ್ಗೆ ಇದ್ದೆ. ಆ ಪದ್ಮ ಬಂದು ಬಾಗಲ್ ತಟ್ಟಿ ಎಬ್ಬಿಸ್ಬಿಟ್ಲು. ಯಜಮಾನ್ರೆ, ನೆಗಡಿ ಅಂತ ಯಾಕೆ ಕಷ್ಟ ಪಡ್ತಿದ್ದೀರಾ? ಅಮ್ಮವ್ರ ರೂಮಲ್ಲಿ ಸಾಂಬ್ರಾಣಿ ಹೊಗೆ ಹಾಕಿದ್ದಾರೆ, ನೀವು ಹೋಗಿ ತಗೊಂಡ್ ಬನ್ನಿ ಅಂತಂದ್ರು. ಅದಕ್ಕೆ ಬಂದೆ ಚಿನ್ನ. ಹೌದ್ರಿ, ಶಾಂತಿಗೆ ನೆಗಡಿ ಆಗಿತ್ತು, ನಾವು ಶಾಖ ಕೊಟ್ಟು ನೆಗಡಿ ಹೋಗಿಸ್ಬಿಟ್ವಿ. ಓಕೆನಾ? ಹಾಗಾದ್ರೆ ನಾನು ಹೋಗಿ ಶಾಖ ತಗೊಂಡ್ ಬರ್ತೀನಿ. ಅಯ್ಯೋ ಇರಮ್ಮ, ಬರ್ತೀನಿ. ಬರ್ಲಿಲ್ವೇ? ಏನಾಗಿದ್ಯೋ ಏನ್ ಕಥೆ? ಇದೇನ್ ಶಾಖಕ್ ಹಾಕಿರೋ ಹೊಗೆನಾ ಇಲ್ಲ ಸುಡೋಕ್ ಹಾಕಿರೋ ಹೊಗೆನಾ? ಇನ್ನೂ ಸ್ವಲ್ಪ ಹೊತ್ತು ಹಾಗಿದ್ದಿದ್ರೆ ಸತ್ತೋಗ್ಬಿಡ್ತಾ ಇದ್ದೆ. ಅದಕ್ಕೆ ಬೇಡ ಬೇಡ ಅಂತ ಬಡ್ಕೊಂಡೆ. ನೀವೇ ಕೇಳ್ದೆ ಒಳಗ್ ಹೊಟ್ಟೋದ್ರಿ. ಕಾರ್ಪೊರೇಷನ್ ಅವರು ಸೊಳ್ಳೆ ಔಷಧಿ ಹೊಡೆದಂಗೆ ಹೊಗೆ ಹಾಕಿದ್ಯಲ್ಲ, ಇದು ನ್ಯಾಯನಾ? ಹೋಗಯ್ಯ. ತಲೆ ತಿಂತಾನಪ್ಪ. ಸರ್ವಸ್ವರೂಪಿ ಜಗದ್ಧಾತ್ರಿ ಸ್ತುತಿ ಮಹಾವಿಘ್ನೇ ಮಹೋತ್ಸವ ಮಹಾಮಾಯೇ ವರಪ್ರದೇ ಪ್ರಪಂಚ ಸಾರಿ ಸಂದೇಶ ಜಗದ್ಧಾತ್ರಿ ನಮೋಸ್ತುತೆ.
ಅಯ್ಯೋ ಇಷ್ಟೊತ್ತಾದ್ರೂ ಏನ್ ಮಾಡ್ತಿದ್ದಾರೋ. ಒಂದ್ ನಿಮಿಷ ಬಾ. ದೆವ್ವನ ಬಂಧಿಸಿಟ್ಟಿದ್ದೀನಿ. ಬಂಧಿಸ್ಬಿಟ್ರಾ? ಅಯ್ಯೋ ದೇವ್ರೇ, ತುಂಬಾ ಸಂತೋಷ. ಇನ್ನಿವಳು ಮದ್ವೆ ನಿಲ್ಸೋದಕ್ಕೆ ಯಾವ ಅಡ್ಡಿನೂ ಇರೋಲ್ಲ. ಹೌದು, ಆ ದೆವ್ವನ ಎಲ್ಲಿ ಬಂಧಿಸಿಟ್ರಿ? ಯಾರ ಕಣ್ಣು ಬೀಳದೆ ಇರೋ ಜಾಗದಲ್ಲಿ ಬಂಧಿಸಿಟ್ಟಿದ್ದೀನಿ. ದೆವ್ವ ಅಲ್ಲಿಂದ ಮತ್ತೆ ಹೊರಗಡೆ ಬರಲ್ಲ ಅಲ್ಲ? ಮಂತ್ರಶಕ್ತಿಲಿ ಮಾಡಿದ ನಿಂಬೆ ಹಣ್ಣನ್ನ ಇಟ್ಕೊಂಡು ನಾನು ದೆವ್ವನ ಕಟ್ಟು ಹಾಕಿದ್ದೀನಿ. ಆ ಹಣ್ಣುಗಳಲ್ಲಿರೋ ರಸ ಎಲ್ಲ ಹೋಗಿ ಅದು ಪುಡಿ ಪುಡಿ ಆಗೋವರೆಗೂ ಅದನ್ನ ಹಿಡಿದಿಟ್ಟಿರುತ್ತೆ. ಅದಕ್ಕೆ ಎಷ್ಟು ದಿನ ಆಗುತ್ತೆ? ದೆವ್ವಕ್ಕೆ ಕೋಪ ಬರ್ದೇ ಇರೋ ಹಾಗೆ ನಡ್ಕೊಂಡ್ರೆ ಅದು ಹಾಗೇ ಇರುತ್ತೆ. ಹಾಗೇನಾದ್ರೂ ಅದಕ್ಕೆ ಕೋಪ ಬಂತು ಅಂದ್ರೆ ಆ ಕೋಪ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಒಂದೊಂದು ನಿಂಬೆ ಹಣ್ಣು ತನ್ನ ಶಕ್ತಿನ ಕಳ್ಕೊಳ್ತಾ ಹೋಗುತ್ತೆ. ಯಾವಾಗ ಎಲ್ಲ ಹಣ್ಣುಗಳು ಶಕ್ತಿನ ಕಳ್ಕೊಂಡು ಉದುರುತ್ತೋ ಆವಾಗ ದೆವ್ವ ಹೊರಗೆ ಬರುತ್ತೆ. ಆ ದೆವ್ವ ಕೊನೆವರೆಗೂ ಹೊರಗಡೆ ಬರ್ದೇನೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದು ಈ ಕುಟುಂಬದವರು ನಡ್ಕೊಳ್ಳೋ ರೀತಿ ಮೇಲಿರುತ್ತೆ. ಸದ್ಯಕ್ಕೆ ದೆವ್ವನ ಕಟ್ಟು ಹಾಕಿದ್ದೀನಿ. ಅದು ಹೊರಗೆ ಬರೋದ್ರೊಳಗೆ ನಾನು ಅಂದುಕೊಂಡಿದ್ದನ್ನ ಮಾಡೇ ತೋರಿಸ್ತೀನಿ. ಹಾ ಯಾಕೆ ಇವತ್ತಿಷ್ಟು ಕೆಟ್ಟ ಕೆಟ್ಟ ಕನಸು ಬೀಳ್ತಾ ಇದೆ?
2 ದಿನದ ಪೂಜೆ ಸೇರಿಸಿ ನಾನೇ ಮಾಡ್ತೀನಿ. ಸ್ವಲ್ಪ ಇರು, ಪೂಜೆಗೆ ಬೇಕಾದ ಸಾಮಾನೆಲ್ಲ ತಗೊಂಡ್ ಬರ್ತೀನಿ. ಹೌದು, ಅಪ್ಪ ನಿನಗೆ ಪೂಜೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಏನ್ ಮಾಡೋದು? ಅಯ್ಯೋ, 1 ವಾರ ನಿನಗೆ ಪೂಜೆ ಮಾಡಲ್ಲ ಅಂತ ಅಪ್ಪ ಹೇಳಿದ್ದಕ್ಕೆ ಒಪ್ಕೊಂಡಿದ್ದೀನಿ. ಈಗ ನಾನು ಪೂಜೆ ಮಾಡಿದ್ರೆ ಕೊಟ್ಟು ಮಾತು ತಪ್ಪದಾಗತ್ತೆ. ನಿನಗೆ ಪೂಜೆ ಮಾಡೋ ನಾನು ಮಾತಿಗೆ ತಪ್ಪಿದ್ರೆ ಅದು ಸರಿನಾ? ಈಗೇನು ಮಾಡೋದು? ಹಾಂ, ಇರು, ನಿನಗೆ ಪೂಜೆ ಮಾಡೋದಕ್ಕೆ ಅಪ್ಪನ್ನೇ ಕರ್ಕೊಂಡು ಬರ್ತೀನಿ. ಅಪ್ಪ ಅಪ್ಪ ಅಪ್ಪ, ಏನಮ್ಮ? ನಾಗಮ್ಮಂಗೆ ಹಸಿವಾಗ್ತಿದೆ. ನಾಗಮ್ಮಂಗೆ ಪೂಜೆ ಮಾಡಿ 2 ದಿನ ಆಯ್ತು ಅನ್ಸುತ್ತೆ. ನೀವು ಬಂದು ಪೂಜೆ ಮಾಡಿಪ್ಪ. ಏನಮ್ಮ, ನಡುರಾತ್ರಿಯಲ್ಲಿ ಯಾರಾದ್ರೂ ಪೂಜೆ ಮಾಡ್ತಾರ? ಏನಿಲ್ಲ ಅಪ್ಪ, ನಾಗಮ್ಮ ನನ್ನ ಕನ್ಸಲ್ ಬಂದು ಜ್ಞಾಪಕ ಮಾಡ್ತಿದ್ದಾಳೆ. ಅದೆಲ್ಲ ನಿನ್ ಕಲ್ಪನೆ ಅಮ್ಮ. ಸುಮ್ನೆ ಮನಸ್ಸು ಕೆಡ್ಸ್ಕೊಳ್ದೆ ಹೋಗಿ ಮಲ್ಕೋ. ಇಲ್ಲ ಅಪ್ಪ, ನಾಗಮ್ಮ ನನಗೆ ನಿದ್ದೆ ಮಾಡೋಕ್ಕೂ ಬಿಡ್ತಾ ಇಲ್ಲ. ನೀನ್ ಯಾವಾಗಲೂ ಹಾವಿನ ಬಗ್ಗೆ ಯೋಚನೆ ಮಾಡ್ತಿದ್ರೆ ಕನ್ಸಲ್ಲಿ ಹಾವೇ ಬರುತ್ತೆ. ಬೆಳಕರ್ದ್ರೆ ನಿನ್ ಮದ್ವೆ ಹುಡುಗಿ ಸ್ವಲ್ಪ ಹೊತ್ತಾದ್ರೂ ನಿದ್ದೆ ಮಾಡ್ಬೇಕಮ್ಮ. ಅಪ್ಪ ಪ್ಲೀಸ್. ಏನಮ್ಮ ನೀನು ನಾಗಮ್ಮ ಅಂತ ಹೇಳ್ತಾನೆ ಇದೀಯಾ? ನನಗೆ ಆಯಾಸ ಆಗಿದೆ, ಸ್ವಲ್ಪ ಹೊತ್ತು ಮಲ್ಗೋಕ್ ಬಿಡು ಪ್ಲೀಸ್ ಅಪ್ಪ. ನೀನ್ ಹೋಗಿ ಮಲ್ಕೊಳಮ್ಮ. ಏನ್ ಮಾಡೋದು? ಒಳ್ಳೆ ನಿದ್ರೆಲಿದ್ದಾರೆ. ಎಬ್ಸೋದ್ ಬೇಡ. ಮಲ್ಕೊಳ್ಳಿ. ಎಲ್ಲರೂ ನಿದ್ದೆ ಮಾಡ್ತಿದ್ದಾರೆ. ಯಾರಿಗೂ ಎಬ್ಸಕ್ ಮನಸ್ಸೇ ಬರ್ತಾ ಇಲ್ಲ. ಹಾಗೇನೆ ನಿನಗೆ ಪೂಜೆ ಮಾಡದೆ ಇರೋದಕ್ಕೂ ಆಗ್ತಾ ಇಲ್ಲ. ನೀನು ನನ್ನ ಕನ್ಸಲ್ಲಿ ಬಂದಿದ್ದೆ ನಿನ್ನ ಅಪ್ಪಣೆ ಅಂತ ತಿಳ್ಕೊಂಡು ಪೂಜೆ ಮಾಡ್ತೀನಿ. ನೀನೇ ಏನೂ ತೊಂದರೆ ಆಗದಿರೋ ಹಾಗೆ ನೋಡ್ಕೋಬೇಕಮ್ಮ. ಯಾವತ್ತೂ ಇಲ್ಲದೆ ಇರೋದು ಇಷ್ಟು ಗುಲಾಬಿ ಹೂ ಬಂದಿದೆಯಲ್ಲ. ನಾಳೆ ನನ್ನ ಮದ್ವೆ ಅಂತ ನೀವೆಲ್ಲ ಅರಳ್ಬಿಟ್ಟಿದ್ದೀರಾ. ಇದನ್ನ ನಾನು ಮುಡ್ಕೊಳ್ಳೋದಿಲ್ಲ. ಇದನ್ನ ನಾಗಮ್ಮಂಗಿಟ್ಟು ಪೂಜೆ ಮಾಡ್ತೀನಿ.
ನಾಗಮ್ಮ, ಇದು ನಾನೇ ಬೆಳೆಸಿರೋ ಗಿಡಗಳಲ್ಲಿ ಅರಳಿರೋ ಹೂಗಳು. ಇದು ನಿನಗೋಸ್ಕರನೇ ತಂದಿರೋದು. ಪೂಜೆನ ಸ್ವೀಕರಿಸು. ಓಂ ನಾಗರಾಣಿಯೇ ನಮೋ ನಮಃ. ಓಂ ನಾಗದೇವಿಯೇ ನಮಃ. ಓಂ ನಾಗಾಂಬಿಕಾಯೇ ನಮೋ ನಮಃ. ಓಂ ನಾಗರಾಣಿಯೇ ನಮೋ ನಮಃ. ಓಂ ನಾಗದೇವತೆ ನಮೋ ನಮಃ. ಪೌರ್ಣಮಿ ಪೂಜೆ ಮಾಡೋದು ಮಾತ್ರ ಅಲ್ಲ, ಭಕ್ತಿಯಿಂದ ಪೂಜೆ ಮಾಡೋ ಕನ್ಯೆ ಈ ಹುತ್ತದ ಪಕ್ಕದಲ್ಲಿ ಬರಬಾರದು. ಆ ಹುಡುಗಿಯ ಒಂದು ಹನಿ ರಕ್ತ ಬಿದ್ರೂ ಹಾವು ಹೊರಗಡೆ ಬರುತ್ತೆ. ನಾಗಮ್ಮ, ನಿನ್ನ ನೋಡ್ಬೇಕು ಅನ್ನೋದು ಎಷ್ಟು ದಿನದ ಬಯಕೆ. ನೀನು ಕಣ್ಣಿಗೆ ಕಾಣ್ತಿಲ್ಲ ಅಂತ ಎಷ್ಟು ದಿನದಿಂದ ಕಾಯ್ತಾ ಇದ್ದೆ. ಎಲ್ಲ ಆಸೆನೂ ಒಂದೇ ನಿಮಿಷದಲ್ಲಿ ಪೂರೈಸ್ಬಿಟ್ಟಿಲ್ಲ. ನನಗೆ ನಿನ್ನ ಅಗಾಧ ರೂಪನ ತೋರಿಸ್ಬಿಟ್ಟಿಲ್ಲ. ನನಗೆ ಮದುವೆ ಆಗ್ತಿರೋ ಸಮಯಕ್ಕೆ ಸರಿಯಾಗಿ ನೀನು ಬಂದಿರೋದು ನನಗೆ ತುಂಬ ಸಂತೋಷ ಆಗ್ತಿದೆ ನಾಗಮ್ಮ. ನಾನು ಬಾಳ್ಬೇಕಾಗಿರೋ ಸಂಸಾರ
ಸುಖವಾಗಿರ್ಲಿ ಅಂತ ಆಶೀರ್ವಾದ ಮಾಡು ನಾಗಮ್ಮ. ಚೆನ್ನಾಗಿರಲ್ಲ, ಇನ್ನು ಮುಂದೆ ಆ ಸಂಸಾರ ಸುಖವಾಗಿರಲ್ಲ. ನಾಗಮ್ಮ ಚೆನ್ನಾಗಿರಲ್ಲ, ಇನ್ನು ಮುಂದೆ ಆ ಸಂಸಾರ ಸುಖವಾಗಿರಲ್ಲ. ನಾಗಮ್ಮ ಆ ಸಂಸಾರನ ನಾಶ ಮಾಡ್ಬೇಕು ಅಂತಾನೆ ಇಷ್ಟು ವರ್ಷದಿಂದ ನಾನು ಕಾಯ್ತಾ ಇರೋದು. ಅದಕ್ಕೆ ಇವತ್ತು ಕಾಲ ಕೂಡ್ ಬಂದಿದೆ. ಅಪ್ಪನ ಸಂಸಾರನ ನಾಶ ಮಾಡ್ತೀಯಾ? ಹೌದು, ಆ ಕುಟುಂಬದಲ್ಲಿ ಒಬ್ರು ಜೀವಂತವಾಗಿರ್ಬಾರ್ದು. ಇಂಥ ಒಂದು ಸಂಸಾರ ಇತ್ತು ಅನ್ನೋ ಗುರುತು ಕೂಡ ಇರಬಾರ್ದು. ಅಯ್ಯೋ, ಅದಕ್ಕೆ ನಾನು ಏನು ಮಾಡ್ಬೇಕು ಅದನ್ನ ಮಾಡ್ತೀನಿ. ಮನುಷ್ಯರು ಮಾತ್ರ ಜೀವ ತೆಗಿತಾರೆ ಅಂತ ಅನ್ಕೊಂಡಿದ್ದೆ, ಆದ್ರೆ ದೇವರಾಗಿರೋ ನೀನು ಕೂಡ ನಾಶ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲ, ಇದು ನ್ಯಾಯನಾ? ಅವನು ಮಾಡಿರೋ ತಪ್ಪಿಗೆ ಎಲ್ಲಿ ನಾನು ಅವ್ರಿಗೆ ಶಿಕ್ಷೆ ಕೊಡ್ತೀನೋ ಅಂತ ನನ್ನನ್ನ ಮಂತ್ರ ಶಕ್ತಿಯಿಂದ ಬಂಧಿಸಿ ಈ ಹುತ್ತದಲ್ಲಿಟ್ಟು ಹಿಂಸೆ ಕೊಟ್ಟಿರೋ ವಿಷಯ ಗೊತ್ತಾ ನಿನಗೆ? ಅವನು ಮಾಡಿರೋ ಪಾಪಕ್ಕೆ ಅವನ ಸಂಸಾರನ ಯಾವತ್ತೋ ನಾಶ ಮಾಡ್ತಿದ್ದೆ. ಆದ್ರೆ ನನ್ನ ಪೂಜಿಸೋ ಒಬ್ಬ ಕನ್ಯೆಯ ರಕ್ತ ನನ್ನ ಮೇಲೆ ಬಿದ್ರೇನೆ ಅವನ ಬಂಧನದಿಂದ ನಾನು ಮುಕ್ತಿ ಆಗ್ತೀನಿ ಅನ್ನೋ ಪರಿಸ್ಥಿತಿ ಇದ್ದಿದ್ರಿಂದ ಇಷ್ಟು ವರ್ಷ ನಾನು ಏನು ಮಾಡಕ್ಕಾಗ್ಲಿಲ್ಲ. ಹುತ್ತಕ್ಕೆ ಪೂಜೆ ಮಾಡೋದನ್ನ ನಿಲ್ಲಿಸ್ಬೇಕಂತೆ. ಒಂದೇ ಒಂದು ಹನಿ ರಕ್ತ. ಮೊದ್ಲು ಇವನ್ನ ಆಚೆ ಕಳಿಸು. ಅವಳು ಬರ್ತಾಳೆ, ಅವಳು ಬರೋ ಸಮಯ ಬಂದ್ಬಿಡ್ತು. ಅವಳು ಬರ್ತಾಳೆ, ನೋಡು ನೋಡು. ಈಗ ನಿನ್ನ ರಕ್ತ ನನ್ನ ಮೈ ಮೇಲೆ ಬಿದ್ದಿದ್ರಿಂದ ನನಗೆ ಬಿಡುಗಡೆ ಆಗಿದೆ, ವಿಮೋಚನೆ ಸಿಕ್ಕಿದೆ. ನೀನು ಒಳ್ಳೆಯವಳು, ಆದ್ರೆ ನೀನು ಸೇರೋ ಮನೆ ಒಳ್ಳೇದಲ್ಲ. ಅವ್ರ ಕುಟುಂಬ ನಾಶ ಆಗ್ಲೇಬೇಕು. ಅಪ್ಪ ತಪ್ಪು ಮಾಡಿದ್ದಾರೆ ಅಂತ ಕೂಡ ನಂಬಕ್ಕಾಗ್ತಿಲ್ಲ ನನ್ನ ಕೈಲಿ. ಆದ್ರೆ ನಡೆದು ಹೋಗಿದೆ. ನನಗೋಸ್ಕರ ಅವ್ರನ್ನೆಲ್ಲ ಕ್ಷಮಿಸ್ಬಿಡು ನಾಗಮ್ಮ. ಆಗಲ್ಲ. ಆಗಲ್ವಾ? ನಾನ್ ನಿನಗೆ ಎರ್ದ ಹಾಲಿನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನೀನು ಅಪ್ಪನ ಸಂಸಾರಕ್ಕೆ ಏನು ಕೆಟ್ಟದ್ ಮಾಡಬಾರ್ದು. ನೀನ್ ಏನ್ ಹೇಳಿದ್ರು ನಾನ್ ಕೇಳಲ್ಲ. ನಿನ್ನನ್ನ ದೇವ್ರ ಅನ್ಕೊಂಡು ಪೂಜೆ ಮಾಡ್ತಿದ್ದೀನಿ, ನಿನ್ನನ್ನ ತಾಯಿ ತರ ಅನ್ಕೊಂಡು ಸೇವೆ ಮಾಡ್ತಿದ್ದೀನಿ. ನಿನಗೋಸ್ಕರನೇ ನಾನು ಜನ್ಮ ಎತ್ತಿರೋದು ಅನ್ನೋ ರೀತಿ ನಿಜವಾದ ಪ್ರೀತಿ ತೋರಿಸ್ತಾ ಇದ್ದೀನಿ. ಇಷ್ಟೆಲ್ಲ ಮಾಡೋ ನನಗೆ ನೀನು ಕೂಡ ಏನಾದ್ರೂ ಒಳ್ಳೇದ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಲ್ಲ. ನನಗೆ ಅಂತ ಏನು ಬೇಡ, ಈ ಕುಟುಂಬಕ್ಕೆ ಒಳ್ಳೇದ್ ಮಾಡು ನಾಗಮ್ಮ. ಮಾಡಲ್ಲ. ನಿನ್ನ ಕೈ ಮುಗಿದ್ ಬೇಡ್ಕೊಳ್ತೀನಿ, ಅಪ್ಪನ ದಯವಿಟ್ಟು ಬಿಟ್ಬಿಡು. ನನ್ನ ಮದ್ವೆಗೋಸ್ಕರ ನಿನ್ನನ್ನ ಬಿಡಕ್ಕಾಗಲ್ಲ ಅಂತ ಹೇಳ್ದವಳು ನಾನು. ಅದೇ ರೀತಿ ಈ ಕುಟುಂಬಕ್ಕೆ ದ್ರೋಹ ಮಾಡಕ್ಕೂ ಆಗಲ್ಲ. ಇದು ದ್ರೋಹ ಅಲ್ಲ, ತಪ್ಪು ಮಾಡಿದವ್ರಿಗೆ ದೇವ್ರು ಕೊಡೋ ಶಿಕ್ಷೆ. ಕ್ಷಮಿಸೋ ಸ್ಥಾನದಲ್ಲಿರೋದು ದೇವ್ರು, ಶಿಕ್ಷೆ ಕೊಡೋ ಸ್ಥಾನದಲ್ಲಿರೋದು ದೇವ್ರಲ್ಲ. ನಾನ್ ನಿನಗೆ ಮನಸ್ಫೂರ್ತಿಯಾಗಿ ನಮಸ್ಕಾರ ಮಾಡ್ತೀನಿ. ನಾನ್ ಪೂಜೆ ಮಾಡೋ ದೇವ್ರು ಯಾರ ಮೇಲೂ ಸೇಡ್ ತೀರಿಸ್ಕೋಬಾರ್ದು. ನಾನು ಸೇಡ್ ತೀರಿಸ್ಕೋತೀನಿ. ಹಾಗಾದ್ರೆ ನಾನ್ ನಿನ್ನ ಈ ಹುತ್ತದಲ್ಲಿ ಇರೋದಕ್ಕೆ ಬಿಡೋದಿಲ್ಲ. ನೀನೇ ಬಿಡೋದಿಲ್ಲ ಅನ್ನೋದು. ನಾನು ಮನಸ್ಸು ಮಾಡಿದ್ರೆ ಹುತ್ತದಲ್ಲೂ ಇರ್ತೀನಿ, ನಿನ್ನಲ್ಲೂ ಇರ್ತೀನಿ. ಆ ಕುಟುಂಬದ ಮೇಲೆ ಸೇಡ್ ತೀರಿಸ್ಕೊಳ್ಳೋಕೆ ನನಗೊಂದು ರೂಪ ಬೇಕು. ನಿನ್ನ ರೂಪವನ್ನ ಬಳಸ್ಕೊಂಡೆ ಆ ಕುಟುಂಬದ ಮೇಲೆ ಸೇಡ್ ತೀರಿಸ್ಕೊತೀನಿ. ನಾನು ಇದಕ್ಕೆ ಒಪ್ಕೊಳ್ಳಲ್ಲ. ನಾನ್ ತೀರ್ಮಾನ ಮಾಡಾಗಿದೆ. ಇನ್ನ ನಿನ್ನ ದೇಹನೇ ನನ್ನ ರೂಪ. ನೋಡು, ಹೀಗೆಲ್ಲ ಮಾಡ್ಬೇಡ. ನಾನು ಹೇಳೋದನ್ನ ಕೇಳು. ಇನ್ನು ನೀನು ಗಂಗಾ ಅಲ್ಲ, ನಂದಿನಿ.
ಬರ್ತಾ ಇದ್ದೀನಿ ಕಣೋ, ನಿನ್ನ ಕುಟುಂಬನ ನಾಶ ಮಾಡ್ತೀನಿ.